ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಅಡ್ಡ ಅಫಿಷಿಯಲ್ ಚಾನಲ್ನಿಂದ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಜಾಬ್ ಅಪರ್ಚುನಿಟಿಯೊಂದಿಗೆ ಬಂದಿದ್ದೇನೆ. ಇದು ಎಲ್ಲಿ ಅಂತ ಹೇಳಿದರೆ ಬೆಂಗಳೂರು ದಕ್ಷಿಣ ಜಿಲ್ಲಾ ನ್ಯಾಯಾಲಯ ಇಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಜಾಬ್ನ ಹೆಸರು ಬೆರಳಚ್ಚುಗಾರರು, ಆದೇಶ ಜಾರಿಕಾರರು ಮತ್ತು ಸೇವಕರು. ಬೆರಳಚ್ಚುಗಾರರಿಗೆ ನಿಮಗೆ ಸಿಗುತ್ತೆ 34,100ರಿಂದ 67,600. ಬೆರಳಚ್ಚುಗಾರ ನಕಲುಗಾರರು ಇವರಿಗೆ ಸಿಗುತ್ತೆ 34,600ರಿಂದ 67,600. ಹಾಗೆಯೇ ಆದೇಶ ಜಾರಿಕಾರರು ನಿಮಗೆ ಸಿಗುತ್ತೆ 37,775ರಿಂದ 61,300. ಹಾಗೆ ಪಿಯೋನ್ ಅಥವಾ ಸೇವಕರು ಇವರಿಗೆ ಸಿಗುತ್ತೆ 27,000ದಿಂದ 46,675. ಇದಕ್ಕೆ ಬೇಕಾಗಿರುವಂಥ ವಿದ್ಯಾರ್ಹತೆ PUC ಅಥವಾ SSLC ಪಾಸ್ ಆಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಬೆರಳಚ್ಚುಗಾರರಿಗೆ PUC ಪಾಸ್ ಆಗಿರಬೇಕು, ಬೆರಳಚ್ಚು ನಕಲುಗಾರರಿಗೆ ಕೂಡ PUC ಪಾಸ್ ಆಗಿರಬೇಕು. ಆದೇಶ ಜಾರಿಕಾರರು ಮತ್ತು ಸೇವಕರಿಗೆ ನೀವು SSLC ಪಾಸ್ ಆಗಿದ್ದರೆ ಬೆಂಗಳೂರು ದಕ್ಷಿಣ ಜಿಲ್ಲಾ ನ್ಯಾಯಾಲಯದಲ್ಲಿ ಆದೇಶಗೊಂಡಂತಹ ಬೆರಳಚ್ಚುಗಾರ ನಕಲು, ಆದೇಶ ಜಾರಿಕಾರ ಮತ್ತು ಸೇವಕರು ಈ ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಇದೊಂದು ಒಳ್ಳೆಯ ಆಪರ್ಚುನಿಟಿ. ಆದ್ದರಿಂದ ಸ್ನೇಹಿತರೆ, ನೀವು PUC ಮತ್ತು SSLC ಪಾಸ್ ಆಗಿದ್ದರೆ ದಯಮಾಡಿ ಇದಕ್ಕೆ ಅಪ್ಲೈ ಮಾಡಿ. ಇದಕ್ಕೆ ಅಪ್ಲೈ ಮಾಡಬೇಕಾಗಿರುವಂತಹ ಕೊನೆಯ ದಿನಾಂಕ 31/8 ಆಗಸ್ಟ್ 31/8/2026 ಮತ್ತು ಇದೊಂದು ಆನ್ಲೈನ್ ಅರ್ಜಿ ಆಗಿರೋದ್ರಿಂದ ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಹಾಕಬೇಕು ಸ್ನೇಹಿತರೆ. ಇಲ್ಲಿ ಕೆಲವರಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಲು ಗೊತ್ತಿರುವುದಿಲ್ಲ. ಫೋಟೋವನ್ನು ಹೇಗೆ ಅಪ್ಲೋಡ್ ಮಾಡಬೇಕು, ಸಿಗ್ನೇಚರ್ ಹೇಗೆ ಅಪ್ಲೋಡ್ ಮಾಡಬೇಕು, ಇದರೆಲ್ಲದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಆದ್ದರಿಂದ ನಾವು ಉದ್ಯೋಗ ಭರ್ತಿ ಸೇವೆಯನ್ನು ಕೂಡ ನಿಮಗೆ ಕೊಡ್ತಿದ್ದೇವೆ. ಇದರ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಅಲ್ಲಿ ಒಂದು ಫಾರ್ಮ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಕೆಲವು ಡೀಟೇಲನ್ನು ಕೊಟ್ಟರೆ ನಾವು ನಿಮಗೆ ಕಾಂಟ್ಯಾಕ್ಟ್ ಆಗಿ ನಿಮ್ಮ ಅಪ್ಲಿಕೇಶನನ್ನು ನಾವು ಖುದ್ದಾಗಿ ಅಪ್ಲೈ ಮಾಡಿ ಕೊಡ್ತೇವೆ ಸ್ನೇಹಿತರೆ. ನೀವು ಕೂಡ ಈ ಥರದ ಆನ್ಲೈನ್ ಜಾಬ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಕನ್ಫ್ಯೂಷನಲ್ಲಿದ್ದರೆ ನೀವು ಕೂಡ ಈ ಸೇವೆಯನ್ನು ಉಪಯೋಗಿಸ್ಕೊಳ್ಬೋದು. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಡಿಸ್ಟ್ರಿಕ್ಟ್ ಕೋರ್ಟ್ ಬೆಂಗಳೂರು ಸೌತ್. ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಇಲ್ಲಿ ಕೆಳಗಡೆ ನೋಡಿದರೆ ನೀವು ಇಲ್ಲಿ ನೋಡ್ಬೋದು, ಆನ್ಲೈನ್ ರಿಕ್ರೂಟ್ಮೆಂಟ್ ಅಂತಿದೆ. ಪೋಸ್ಟ್ ಆಫ್ ಟೈಪಿಸ್ಟ್ ಕಾಪಿಸ್ಟ್, ಪ್ರೊಸೆಸ್ ಸರ್ವರ್ ಆ್ಯಂಡ್ ಪಿಯೋನ್ ನೋಟಿಫಿಕೇಷನ್ ಅಂತಿದೆ. ಇಲ್ಲಿ ನೋಟಿಫಿಕೇಷನ್ ಇದೆ. ನಿಮಗೆ ನೋಟಿಫಿಕೇಷನ್ ಬೇಕಾದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಕೊಟ್ಟರಾಯಿತು. ಆನಂತರ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಲ್ಲಿ ಅದಕ್ಕೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕೊಟ್ಟರೆ, ನೀವು ಟೈಪಿಸ್ಟ್ಗೆ ಅಪ್ಲೈ ಮಾಡಬೇಕಾದ್ರೆ ಕ್ಲಿಕ್ ಹಿಯರ್ ಅಂತ ಇಲ್ಲಿ ಕೊಡಿ. ಹಾಗೆ ನೀವು ಪಿಯೋನಿಗೆ ಅಪ್ಲೈ ಮಾಡಬೇಕಂತ ಇದ್ದರೆ ನೀವು ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕೊಟ್ಟು ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು. ಈ ವಿಡಿಯೋದ ಕಡೆಯಲ್ಲಿ ನಾನು ನಿಮಗೆ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಅಪ್ಲಿಕೇಶನಲ್ಲಿ ಏನೆಲ್ಲ ಇದೆ ಇದರ ಬಗ್ಗೆ ಕೂಡ ನಾನು ನಿಮಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ಕೊಡಲಿಕ್ಕೆ ಇದ್ದೇನೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತೇಳಿದರೆ ನಮ್ಮ ಚಾನಲ್ನಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಆನ್ಲೈನ್ ವರ್ಕ್ ಫ್ರಮ್ ಹೋಮ್, ಇಂಟರ್ನ್ಶಿಪ್, ಸ್ಕಾಲರ್ಶಿಪ್, ಈ ರೀತಿಯಾದಂಥ ಎಲ್ಲ ಇನ್ಫಾರ್ಮೇಷನ್ಗಳು ನಾವು ವಿಡಿಯೋವನ್ನು ಹಾಕ್ತಾ ಇರ್ತೇವೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಮಿಸ್ ಆಗಲು ಚಾನ್ಸ್ ಇರುವುದಿಲ್ಲ. ಹಾಗೆ ನಮ್ಮ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಉದ್ಯೋಗದ ಅಪ್ಲಿಕೇಶನ್ ಲಿಂಕನ್ನು ಹಾಕಿರ್ತೇವೆ. ಹಾಗೆ ನಾನು ಮೊದಲೇ ತಿಳಿಸಿದಾಗೆ ನಿಮಗೆ ಉದ್ಯೋಗ ಅರ್ಜಿ ಸೇವೆ ಬೇಕಂತ ಹೇಳಿದರೆ ಇಲ್ಲಿ ಉದ್ಯೋಗ ಅರ್ಜಿ ಸೇವೆ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು, ಆನಂತರ ನಿಮ್ಮ ಫೋನ್ ನಂಬರ್, ನಿಮ್ಮ ಯಾವ ಕೆಲಸಕ್ಕೆ ನೀವು ಈ ಅಪ್ಲಿಕೇಶನ್ ಸೇವೆಯನ್ನು ಬಳಸಲಿಕ್ಕೆ ಇಚ್ಛಿಸ್ತೀರಿ ಅದನ್ನು ಬರೆದು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಮಗೆ ನಿಮ್ಮ ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ನಾವು ನಿಮಗೆ ಪರ್ಸನಲ್ಲಾಗಿ ಕಾಂಟ್ಯಾಕ್ಟ್ ಆಗಿ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ನೋಡ್ತೇವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸೋಣ. ಮೊದಲನೇದಾಗಿ ನಾವು ನೋಟಿಫಿಕೇಷನನ್ನು ಓಪನ್ ಮಾಡುವ. ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಕಂಪ್ಲೀಟ್ ನೋಟಿಫಿಕೇಷನ್ ಇಲ್ಲಿದೆ. ನಾನು ಈ ನೋಟಿಫಿಕೇಷನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಅಂಶಗಳಿವೆ ಅದನ್ನು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ ಸ್ನೇಹಿತರೆ. ನೋಟಿಫಿಕೇಷನಲ್ಲಿ ಅಧಿಸೂಚನೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು, ನೇಮಕಾತಿ ಅಧಿಸೂಚನೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಂಗಳೂರು ದಕ್ಷಿಣ ರಾಮನಗರ ಅಂತಿದೆ. ಇಲ್ಲಿ ಕಾಲಿರುವಂಥ ಬೆರಳಚ್ಚು ನಕಲುಗಾರ, ಆದೇಶ ಜಾರಿಕಾರ ಮತ್ತು ಸೇವಕರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ. ಕಡೆಯ ದಿನಾಂಕ 31 ಆಗಸ್ಟ್ 2026. ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬೇಕಂತೇಳಿ ಕೊಟ್ಟಿದ್ದಾರೆ, ನಾನು ನಿಮಗೆ ಮೊದಲೇ ತೋರಿಸಿದ್ದೇನೆ. ಹಾಗೆ ವಿಡಿಯೋದ ಎಂಡಲ್ಲಿ ಹೇಗೆ ಸಲ್ಲಿಸಬೇಕಂತ ಕೂಡ ನಾನು ನಿಮಗೆ ತೋರಿಸಿಕೊಡ್ಲಿಕ್ಕಿದ್ದೇನೆ. ಖಾಲಿರುವ ಹುದ್ದೆಗಳು ಬೆರಳಚ್ಚುಗಾರ ನಿಮಗೆ 10 ಹುದ್ದೆಗಳಿವೆ. ಅದಕ್ಕೆ ಸಿಗುತ್ತೆ ನಿಮಗೆ 34,100ರಿಂದ 67,600 ಮತ್ತು ನಿಮಗೆ ಅದರ್ ಅಲವೆನ್ಸಸ್ ಇತರ ಭತ್ಯೆಗಳು ಕೂಡ ಸಿಗುತ್ತೆ. ಹುದ್ದೆಗಳ ವರ್ಗೀಕರಣ ನೀವು ನೋಡ್ಬೋದು ಹೇಗೆ ಆಗಿದೆ ಅಂತ. ಹಾಗೆ ಬೆರಳಚ್ಚು ನಕಲುಗಾರರಿಗೆ ಇರುವಂಥ ಹುದ್ದೆಗಳ ಸಂಖ್ಯೆ 1 ಮತ್ತು ಸಿಗುತ್ತೆ 34,100ರಿಂದ 67,600 ಮತ್ತು
ಇತರ ಸೌಲಭ್ಯಗಳು, ಇತರ ಭತ್ಯೆಗಳು, ಹುದ್ದೆಗಳ ವರ್ಗೀಕರಣ ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆ ಆದೇಶ ಜಾರಿಗಳ ಒಟ್ಟು ಹುದ್ದೆಗಳ ಸಂಖ್ಯೆ 10 ಇದೆ. ಸೊ ಇದಕ್ಕೆ ಸಿಗುತ್ತೆ 37,775ರಿಂದ 61,300 ಮತ್ತು ನಿಮಗೆ ಅದರ್ ಅಲವೆನ್ಸಸ್ ಕೂಡ ಸಿಗುತ್ತೆ. ಹುದ್ದೆಗಳ ವರ್ಗೀಕರಣ ಇಲ್ಲಿ ನೋಡ್ಬೋದು. ಅನಂತರ ಸೇವಕರು ಪಿಯೋನ್, ಇಲ್ಲಿ ನಿಮಗಿದೆ 30 ಹೊಸ ಹುದ್ದೆಗಳು ಮತ್ತು 4 ಬ್ಯಾಕ್ಲಾಗ್. ಇದಕ್ಕೆ ಸಿಗುತ್ತೆ 27,000ದಿಂದ ನಿಮಗೆ 46,675 ಹಾಗೂ ಅದರ್ ಅಲವೆನ್ಸಸ್. ಇಲ್ಲಿ ನೋಡ್ಬೋದು ಹೇಗೆ ಹುದ್ದೆಯನ್ನು ವರ್ಗೀಕರಣ ಮಾಡಿದ್ದಾರೆ ಅಂತ. ಸೊ ಅದು ಹುದ್ದೆಗಳ ವರ್ಗೀಕರಣ ಆಯಿತು. ಹಾಗಾದರೆ ಶೈಕ್ಷಣಿಕ ವಿದ್ಯಾರ್ಹತೆ ಹೇಗಿರಬೇಕು? ಸೊ ಇದನ್ನು ನೀವು ಗಮನಿಸೋದಾದರೆ ಬೆರಳಚ್ಚುಗಾರರ ಹುದ್ದೆಗೆ ನೀವು ದ್ವಿತೀಯ PUCಯಲ್ಲಿ ಉತ್ತೀರ್ಣರಾಗಿರಬೇಕು. ಇದು ಒಂದು ಕಂಡೀಷನ್. ಆದರೆ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷೆಗಳ ಮಂಡಳ ವತಿಯಿಂದ ನಡೆಸುವ ಕನ್ನಡ ಹಾಗೂ ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿರಬೇಕು. ನೀವು ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವಂಥ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಸೀನಿಯರ್ ಇದನ್ನು ಪಡೆದುಕೊಂಡಿರಬೇಕು ಮತ್ತು ನಿಮಗೆ ಕಂಪ್ಯೂಟರ್ ಜ್ಞಾನದ ಅವಶ್ಯಕತೆ ಇರಬೇಕು. ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಪಠ್ಯಕ್ರಮದ ಡಿಪ್ಲೊಮಾ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ಪ್ರೌಢ ದರ್ಜೆ ವಿಷಯಗಳನ್ನು ಐಚ್ಛಿಕ ವಿಷಯನಾಗಿ ಅಭ್ಯಸಿ ಉತ್ತೀರ್ಣರಾಗಿರಬೇಕು. ಸೊ ಇದು ಶೈಕ್ಷಣಿಕ ವಿದ್ಯಾರ್ಥಿ ಯಾರಿಗೆ? ಬೆರಳಚ್ಚುಗಾರರಿಗೆ. ಬೆರಳಚ್ಚುಗಾರ ನಕಲುಗಾರರ ಹುದ್ದೆಗೆ ಅವರಿಗೆ ಕೂಡ ದ್ವಿತೀಯ PUC ಆಗಿರಬೇಕು. ಹಾಗೆ ನೀವು ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಕಿರಿಯ ದರ್ಜೆಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಮತ್ತು ನಿಮಗೆ ಕಂಪ್ಯೂಟರ್ ಜ್ಞಾನ ಬಳಕೆಯ ಅಗತ್ಯ ಇರುತ್ತೆ. ಹಾಗೆ ಆದೇಶ ಜಾರಿಕಾರರಿಗೆ ನೀವು SSLC ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಮತ್ತು ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ನಿಮಗೆ ಆದ್ಯತೆಯನ್ನು ಕೊಡ್ತಾರೆ. ಹಾಗೆ ನಿಮಗೆ ಕನ್ನಡವನ್ನು ಓದಲು ಮತ್ತು ಬರೆಯಲು ಗೊತ್ತಿರಬೇಕು. ಹಾಗೆ ಪಿಯೋನ್ ಮತ್ತು ಸೇವಕರು ಕೂಡ SSLCಯಲ್ಲಿ ಪರೀಕ್ಷೆಯಲ್ಲಿ ಪಾಸಾಗಿದ್ದು ಕನ್ನಡ ಭಾಷೆಯಲ್ಲಿ ಓದಲು ಬರೆಯಲು ಗೊತ್ತಿದ್ದರೆ ನೀವು ಸೇವಕರ ಹುದ್ದೆಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಹಾಗೆ ವಯೋಮಿತಿ, ಸೊ ನಾವು ವಿದ್ಯಾರ್ಥಿ ನೋಡಿದೆವು. ಈಗ ಏಜ್ ನೋಡೋದಾದರೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ ವಯೋಮಿತಿ ಜನರಲ್ ಕ್ಯಾಟಗರಿ ಅವರಿಗೆ 35 ವರ್ಷ, 2A 2B ಅವರಿಗೆ 38, ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 40 ವರ್ಷ ಆಗಿರುತ್ತೆ. ಸೊ ಹಾಗಾದರೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ? ಬೆರಳಚ್ಚುಗಾರರ ಬಗ್ಗೆ ನೋಡೋದಾದರೆ ನಿಮಗೆ 15 ನಿಮಿಷಗಳ ಒಂದು ಉಕ್ತ ಲೇಖನವನ್ನು ಕೊಡ್ತಾರೆ. ಸೊ ನೀವು ಅದನ್ನು ಟೈಪ್ ಮಾಡಿ ಕೊಡಬೇಕು. ಸೊ ಅದಕ್ಕೆ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ನೀವು 50 ಮಾರ್ಕ್ಸ್ 50 ಮಾರ್ಕ್ಸನ್ನು ಪಡ್ಕೊಳ್ಬೇಕು. ಸೊ ಇದರಲ್ಲಿ ನೀವು ಪಾಸಾದರೆ ನಿಮ್ಮನ್ನು ನೇರ ಸಂದರ್ಶನಕ್ಕೆ, ನೀವು ಸ್ವಂತ ಖರ್ಚಲ್ಲಿ ನೀವು ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ನೇರ ಅಂದರೆ ಪರ್ಸನಲ್ ಇಂಟರ್ವ್ಯೂಗೆ ನೀವು ಹಾಜರಾಗಬೇಕು. ಹಾಗೆ ಬೆರಳಚ್ಚುಗಾರರ ನಕಲುಗಾರರಿಗೆ ಕೂಡ 15 ನಿಮಿಷಗಳ ಉಕ್ತಲೇಖನ ಕೊಡ್ತಾರೆ. ಸೊ ಇದಕ್ಕೆ 100 ಅಂಕಗಳಿರುತ್ತೆ. ಹಾಗೆ ನಿಮಗೆ 50 ಅಂಕಗಳನ್ನು ನೀವು ಪಡ್ಕೊಳ್ಬೇಕಾಗಿರುತ್ತೆ. ಆನಂತರ ನೀವು ನಿಮ್ಮ ಸ್ವಂತ ಖರ್ಚಲ್ಲಿ ಸಂದರ್ಶನಕ್ಕೆ ನೀವು ಹೋಗಬೇಕಾಗಿರುತ್ತೆ. ಸೊ ಆದೇಶ ಜಾರಿಕಾರರು, ಸೊ ಇವರು ಕೂಡ ನೀವು SSLCಯಲ್ಲಿ ಗಳಿಸಿರುವಂಥ ಒಟ್ಟು ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ನೇರ ಸಂದರ್ಶನಕ್ಕೆ ಕರೀತಾರೆ. ಸೊ ನೇರ ಸಂದರ್ಶನಕ್ಕೆ 10 ಮಾರ್ಕ್ಸ್ ಇರುತ್ತೆ. ಸೊ ನೇರ ಸಂದರ್ಶನದಲ್ಲಿ ನಿಮಗೆ ಕನ್ನಡದಲ್ಲಿ ಓದೋ ಮತ್ತು ಬರೆಯುವ ಎಷ್ಟು ಪ್ರವೀಣತೆ ಇದೆ ಅಂತ ಚೆಕ್ ಮಾಡ್ತಾರೆ. ಹಾಗೆ ಜವಾನರು ಕೂಡ ನೀವು SSLCಯಲ್ಲಿ ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ 10 ಅಂಕಗಳು ಇರುತ್ತೆ. ಸೊ ಪರಿವೀಕ್ಷಣಾ ಅವಧಿ ಅಂದರೆ ಪ್ರೊಬೇಷನರಿ ಪೀರಿಯಡ್ ಎಷ್ಟಿರುತ್ತೆ? ಸೊ ನೀವು ಸೆಲೆಕ್ಟ್ ಆದರೆ ಆಯ್ಕೆಯಾದ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿರುತ್ತೆ. ಸೊ ಇಲ್ಲಿ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸೊ 2 ವರ್ಷಗಳ ಕಾಲ ನೀವು ಪ್ರೊಬೇಷನರಿ ಪೀರಿಯಡ್ ಇರ್ತಾರೆ, ಅಲ್ಲಿ ನಿಮಗೆ ಇಲಾಖೆ ಪರೀಕ್ಷೆಗಳಿರುತ್ತೆ. ಹಾಗೆ ಕನ್ನಡ ಪರೀಕ್ಷೆಯಲ್ಲಿ ಕೂಡ ನೀವು ಪಾಸ್ ಆಗಬೇಕು. ಸೊ ಒಂದು ಇಂಪಾರ್ಟೆಂಟ್ ಅಂದರೆ ನಿಮಗೆ ಪಿಂಚಣಿ, ನಿಮಗೆ ಪೆನ್ಷನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಹಾಗಾದರೆ ಸ್ನೇಹಿತರೆ? ಸಾಮಾನ್ಯ ವರ್ಗದವರಿಗೆ 200 ರೂಪಾಯಿ ಅಪ್ಲಿಕೇಶನ್ ಇದ್ದರೆ, 2A 2B 3A 3B ಅವರಿಗೆ 100 ರೂಪಾಯಿ ಇದ್ದರೆ, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರುವುದಿಲ್ಲ. ಸೊ ನೀವು ಅರ್ಜಿ ಶುಲ್ಕವನ್ನು ಈ ವೆಬ್ಸೈಟ್ ಏನಿದೆ ಅದರಲ್ಲಿ ಆನ್ಲೈನ್ ಮೂಲಕವೇ ಪಾವತಿಸಬೇಕಾಗಿರುತ್ತೆ. ಸೊ ಆನ್ಲೈನ್ ಮೂಲಕ ಅಂದರೆ ನೆಟ್ ಬ್ಯಾಂಕಿಂಗ್ ಇರ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ನಿಮ್ಮ ಗೂಗಲ್ ಪೇ, ಫೋನ್ಪೇ ಏನಿದೆ ಅದರ ಮೂಲಕ ನೀವು ಶುಲ್ಕವನ್ನು ಕೊಡ್ಬೋದು. ಬೇರೆ ಯಾವುದೇ ರೀತಿಯಾಗಿ ನಿಮ್ಮ ಅರ್ಜಿ ಶುಲ್ಕವನ್ನು ಕೊಡಲಿಕ್ಕೆ ಇಲ್ಲ. ಸೊ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡೋ ಮುಂಚೆ ಸೂಚನೆಗಳನ್ನು ಕರೆಕ್ಟಾಗಿ ನೀವು ನೋಡ್ಕೊಳ್ಬೇಕು. ಸೊ ನೀವು ಯಾವುದಾದ್ರೂ ತಪ್ಪು ಅಥವಾ ಅಪೂರ್ಣ ಮಾಹಿತಿಯನ್ನು ಕೊಟ್ಟರೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸ್ತಾರೆ. ಹಾಗೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಮತ್ತು ಇಮೇಲ್ ಕೂಡ ಕರೆಕ್ಟಾಗಿ ಇರಬೇಕು. ಯಾಕಂತೇಳಿದ್ರೆ ನಿಮ್ಮ ಎಲ್ಲ ಇನ್ಫಾರ್ಮೇಷನನ್ನು ಅವರು SMS ಮತ್ತು ಇಮೇಲ್ ಮೂಲಕ ಕಳಿಸ್ತಾರೆ. ಸೊ ನೀವು ಯಾವುದಾದ್ರೂ ರಾಂಗ್ ಮೊಬೈಲ್ ಅಥವಾ ಇಮೇಲ್ ಕೊಟ್ಟರೆ ನಿಮಗೆ ಯಾವುದೇ ರೀತಿಯಾದಂಥ ಅದರ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ
ಅಭ್ಯರ್ಥಿ ಏನು ಮಾಡಬೇಕು, ಎಲ್ಲ ಇನ್ಫಾರ್ಮೇಷನ್ ಭರ್ತಿ ಮಾಡಿ ಶುಲ್ಕವನ್ನು ಪಾವತಿಸಿದ ನಂತರ ಅರ್ಜಿಯ ಪ್ರತಿ ಹಾಗೂ ಶುಲ್ಕದ ಪ್ರತಿಯನ್ನು ಡೌನ್ಲೋಡ್ ಮಾಡಿಟ್ಕೊಳ್ಬೇಕು ಮತ್ತು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ನಿಮ್ಮ ಹತ್ರ ಇರಬೇಕು. ಮತ್ತು ನೀವು ಯಾವಾಗ ಅರ್ಹತಾ ಪರೀಕ್ಷೆ ಸಮಯದಲ್ಲಿ ಹೋಗ್ತೀರಿ ಆವಾಗ ಅರ್ಜಿ ಮತ್ತು ಶುಲ್ಕದ ಪ್ರತಿಯನ್ನು ನೀವು ತೋರಿಸಬೇಕಾಗಿರುತ್ತೆ. ಸೊ ಇದಕ್ಕೆ ಅಪ್ಲೈ ಮಾಡಲಿಕ್ಕಿರುವಂಥ ಕೊನೆಯ ದಿನಾಂಕ ಮೊದಲೇ ತಿಳಿಸಿದಾಗೆ 31 ಆಗಸ್ಟ್ 2026 ಮತ್ತು ಶುಲ್ಕವನ್ನು ಭರ್ತಿ ಮಾಡಲಿಕ್ಕಿರುವಂಥ ಕೊನೆಯ ದಿನಾಂಕ 1/9/2026. ಸೊ ಅಭ್ಯರ್ಥಿಯು ತಮ್ಮ ಅರ್ಜಿಯ ಜೊತೆಗೆ ಕೆಳಗಂಡ ದಾಖಲೆಯನ್ನು ಹಾಜರುಪಡಿಸಬೇಕಾಗುತ್ತೆ. ಸೊ ನೀವು ಯಾವಾಗ ಸಂದರ್ಶನಕ್ಕೆ ಹೋಗ್ತೀರಿ, ಯಾವಾಗ ಪರ್ಸನಲ್ ಇಂಟರ್ವ್ಯೂಗೆ ಹೋಗ್ತೀರಿ ಆವಾಗ ನೀವು ಅರ್ಜಿಯನ್ನು ತೊಗೊಂಡೋಗಬೇಕು. ಅದರೊಟ್ಟಿಗೆ ನಿಮ್ಮ ಶುಲ್ಕದ ರಸೀದಿ, ನಿಮ್ಮ SC/ST ಕ್ಯಾಟಗರಿ ಆಗಿದ್ದರೆ ಅದರ ಸರ್ಟಿಫಿಕೇಟ್ ಮತ್ತು ಸರ್ಟಿಫಿಕೇಟ್, ನಿಮ್ಮ ಗ್ರಾಮೀಣ ಮೀಸಲಾತಿ ಕೋರಿದರೆ ಅದರ ಸರ್ಟಿಫಿಕೇಟ್, ನಿಮ್ಮ ಮಾಜಿ ಸೈನಿಕರಾಗಿದ್ದರೆ ಅದರ ಸರ್ಟಿಫಿಕೇಟ್. ಸೊ ನೀವು ಯಾವುದು ರಿಸರ್ವೇಷನ್ ಕೋರಿರ್ತೀರಿ ಅದರ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನೀವು ಆನ್ಲೈನ್ ಹೊರತುಪಡಿಸಿ ಯಾವುದೇ ರೀತಿಯಲ್ಲಿ ನೀವು ಅರ್ಜಿಗಳನ್ನು ಕೊಟ್ಟರೆ ಪರಿಗಣಿಸಲಾಗೋದಿಲ್ಲ. ನೀವು ಆನ್ಲೈನ್ ಮೂಲಕನೇ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾವು ನಿಮಗೆ ಹೆಲ್ಪ್ ಆಗಲಿ ಅಂತ ಉದ್ಯೋಗ ಅರ್ಜಿ ಸೇವೆಯನ್ನು ನಾನು ನಿಮಗೆ ಕೊಡ್ತಿದ್ದೇವೆ ಸ್ನೇಹಿತರೆ. ಸೊ ಇದು ಒಂದು ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ. ಸೊ ಇಲ್ಲಿ ಅಧಿಸೂಚನೆ ಹೊರಡಿಸಿದಂಥ ಬೆರಳಚ್ಚುಗಾರರ ನಕಲುಗಾರರು, ಆದೇಶ ಜಾರಿಕಾರರು ಮತ್ತು ಸೇವಕರು. ಸೊ ಇದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಸೊ ನಮ್ಮ ಮುಂದೆ ನಾನು ತೋರಿಸ್ಲಿಕ್ಕಿದ್ದೇನೆ ಇದಕ್ಕೆ ಅಪ್ಲೈ ಮಾಡೋ ವಿಧಾನ ಹೇಗೆ. ಸೊ ಇದಕ್ಕೆ ಏನು ಮಾಡಬೇಕಂತೇಳಿದ್ರೆ ನಾವು ಇದರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ. ಸೊ ಬನ್ನಿ ನಾವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗುವ. ಸೊ ಇದೇ ಅವರ ಅಫಿಷಿಯಲ್ ವೆಬ್ಸೈಟ್. ಆಲ್ರೆಡಿ ನಿಮಗೆ ಮೊದಲೇ ತೋರಿಸಿದ್ದೆ. ಸೊ ನಾನು ಒಂದು ಪೋಸ್ಟ್ಗೆ ನಿಮಗೆ ತೋರಿಸ್ತೇನೆ ಹೇಗೆ ಅಪ್ಲೈ ಮಾಡಬೇಕಂತ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ರಿಕ್ರೂಟ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಟೈಪಿಸ್ಟ್ ಅಂತಿದೆ. ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನನ್ನು ಅಪ್ಲೈ ಮಾಡಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಆದ ನಂತರ ನೀವು ನಿಮ್ಮ ಫೀಸ್ ಪೇ ಮಾಡಲಿಕ್ಕಿದ್ರೆ ಮೇಕ್ ಅ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದರೆ ಆಯಿತು. ಸೊ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ಕೆಲವು ಇನ್ಸ್ಟ್ರಕ್ಷನ್ಸ್ ಇದೆ, ನೀವು ಇದನ್ನು ಓದ್ಕೊಳ್ಬೋದು. ಅನಂತರ ಎಕ್ಸೆಪ್ಟ್ ಅಂತ ಕೊಟ್ಟು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಕೊಡಬೇಕಾಗಿರುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಹೆಸರು, ಅನಂತರ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು, ನಿಮ್ಮ ಜೆಂಡರ್, ನೀವು ಮೇಲ್ ಫೀಮೇಲ್ ಏನಂತ ಅದನ್ನು ಕ್ಲಿಕ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್, ಆನಂತರ ನೀವು ಯಾವ ಕ್ಯಾಟಗರಿ SC/ST ಆದರೆ ಅದರ ಆ ಕ್ಯಾಟಗರಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಯಾವ ಕ್ಯಾಟಗರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ನೀವು ಯಾವ ಸರ್ಟಿಫಿಕೇಟ್, ಯಾವ ರಿಸರ್ವೇಷನ್ ಕೋರ್ತೀರಿ ಅದರ ಸರ್ಟಿಫಿಕೇಟ್ ನಂಬರ್ ಕೊಡಬೇಕಾಗಿರುತ್ತೆ ಮತ್ತು ಯಾವ ಡೇಟಿಗೆ ನಿಮಗೆ ಆ ಸರ್ಟಿಫಿಕೇಟ್ ಸಿಕ್ಕಿದೆ ಅದನ್ನು ಕೂಡ ಇಲ್ಲಿ ಕೊಡಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ರೂರಲ್ ನ್ಯೂಸ್ ರಿಸರ್ವೇಷನ್ ಕೋರಿದರೆ ಅದರ ಡೇಟ್ ಆಫ್ ಇಶ್ಯೂ, ಯಾವ ಡೇಟಿಗೆ ನಿಮಗೆ ಸಿಕ್ಕಿದ್ದೆ ಅದನ್ನು ನೀವು ಕೊಡಬೇಕು. ಹಾಗೆ ಯಾವ ಕೋಟದಲ್ಲಿ ಬೆಂಚ್ ಮಾರ್ಕ್, ಕನ್ನಡ ಮೀಡಿಯಂ, ಸೊ ಅದನ್ನು ಇಲ್ಲಿ ಬರೀಬೇಕಾಗುತ್ತೆ. ಆನಂತರ ನಿಮ್ಮ ಮೆರಿಟಲ್ ಸ್ಟೇಟಸ್, ನೀವು ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಅಂತ ಕೊಡಿ. ಆನಂತರ ಸಿಟಿಸನ್, ನೀವು ಇಂಡಿಯನ್ ಆಗಿದ್ದರೆ ಇಂಡಿಯನ್ ಅಂತ ಕೊಡಿ. ಸೊ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ನೀವು ಈಗ ಎಲ್ಲಿದ್ದೀರಿ ಅದರ ಡೀಟೇಲ್ಸ್ ಕೊಡಬೇಕು. ಆನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್, ಸೊ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ನೀವು ವಾಸವಾಗಿರುವಂತಹ ಒಂದು ಅಡ್ರೆಸ್ಸನ್ನು ಕೊಡಬೇಕಾಗಿರುತ್ತೆ. ಸೊ ನೀವು ಕರ್ನಾಟಕ ಸ್ಟೇಟಲ್ಲಿಲ್ಲ ಅಂತ ಹೇಳಿದ್ರೆ ಯಾವ ಸ್ಟೇಟಲ್ಲಿದ್ದೀರಿ ಅದರ ತಾಲೂಕು, ಆನಂತರ ಪಿನ್ ಕೋಡ್. ಸೊ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್, ಇದು ತುಂಬಾ ಇಂಪಾರ್ಟೆಂಟ್. ಮೊಬೈಲ್ ನಂಬರ್ ಕೊಡಬೇಕು. ಆನಂತರ ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಲ್ಯಾಂಡ್ಲೈನ್ ನಂಬರ್, ಆನಂತರ ಇಮೇಲ್ ID ಕೊಡಬೇಕು. ಇಲ್ಲಿ ಇಮೇಲ್ IDಯನ್ನು ಬರೀಬೇಕು ನೀವು. ನೆಕ್ಸ್ಟ್ ನೀವು ಬೇರೆ ಯಾವುದೇ ಸ್ಟೇಟ್ ಗೌರ್ಮೆಂಟಲ್ಲಿ ನೀವು ವರ್ಕ್ ಮಾಡ್ತಿದ್ರೆ ಅದರ ಡೀಟೇಲ್ಸ್, ಆನಂತರ ನಿಮ್ಮ ಮೇಲೆ ಯಾವುದೇ ಎಂಕ್ವೈರಿ ಅಥವಾ ಪೆನಾಲ್ಟಿ ಇದ್ದರೆ ಅದರ ಡೀಟೇಲ್ಸ್ ಕೊಡಬೇಕಿಲ್ಲಿ. ಆನಂತರ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಕೇಸಸ್ ನಡೀತಿದ್ರು ಕೂಡ ಅದರ ಡೀಟೇಲ್ಸ್ ಇಲ್ಲಿ ಕೊಡಬೇಕಾಗುತ್ತೆ. ಇಲ್ಲ ಅಂತ ಹಾಕಿ ಎಸ್ ಅಂತ ಮಾಡಿದರೆ ಇಲ್ಲಿ ನೀವು ಅದರ ಡೀಟೇಲ್ಸ್ ಕೊಡಬೇಕು. ಇಷ್ಟೆಲ್ಲ ಆದ ನಂತರ ಇಲ್ಲಿ ಐ ಹಿಯರ್ ಬೈ ಅಂತ ಕೊಟ್ಟು ಪ್ರಿವ್ಯೂ ಕೊಟ್ಟ ನಂತರ ನಿಮ್ಮ ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ. ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಇರುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನೀವು ಟೈಪಿಸ್ಟ್ ಇರ್ಬೋದು, ಬೆರಳಚ್ಚುಗಾರರು ಇರ್ಬೋದು, ಬೆರಳಚ್ಚುಗಾರ ನಕಲು ಇರ್ಬೋದು, ಆದೇಶ ಜಾರಿಕಾರರು ಇರ್ಬೋದು ಅಥವಾ ಪಿಯೋನ್, ಈ ಯಾವ ಪೋಸ್ಟ್ಗಳಿಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ನಾನು ಮೊದಲೇ ತಿಳಿಸಿದಾಗೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ನಮ್ಮ ಉದ್ಯೋಗ ಭರ್ತಿ ಸೇವೆಯನ್ನು ನೀವು ಉಪಯೋಗಿಸ್ಕೊಳ್ಬೋದು. ಅದು ಹೇಗೆ ಅಂತ ನಿಮಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ. ಅದರ ಲಿಂಕನ್ನು ನಾನು ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಕೊಟ್ಟಿರ್ತೇನೆ. ಸೊ ಸ್ನೇಹಿತರೆ, ಇದಾಗಿತ್ತು ಕಂಪ್ಲೀಟ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದರೆ ಸೊ ನಿಮ್ಗೆ ಇವತ್ತು ಇದು ಯೂಸ್ಫುಲ್ ಇಲ್ಲದಿದ್ದರೂ ಕೂಡ ಯಾವಾಗಾರೊಮ್ಮೆ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಯೂಸ್ಫುಲ್ ಇದಕ್ಕೋಸ್ಕರ ವೇಟ್ ಮಾಡೋರು ಇರ್ತಾರೆ, ಅವರಿಗೆ ಯೂಸ್ಫುಲ್ ಆಗುತ್ತೆ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.